ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು GK ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೇರ್ ಫಾಲ್ ಆಗ್ತಾ ಇರುತ್ತೆ ಅಂದರೆ ಕೂದಲೆಲ್ಲ ಉದುರ್ತಾ ಇರುತ್ತೆ, ಆಮೇಲೆ ಕೂದಲು ನಿಮಗೆ ಬೆಳವಣಿಗೆ ಆಗ್ತಾ ಇರೋದಿಲ್ಲ. ಅದಕ್ಕೆಲ್ಲ ಒಂದು ಸ್ಮಾಲ್ ಟಿಪ್ಸ್ ಹೇಳ್ಕೊಡ್ತೀನಿ. ಮನೇಲಿ ತುಂಬಾ ಚೆನ್ನಾಗಿ ಕೂದಲು ಬೆಳೆಯುತ್ತೆ ನೋಡಿ. ಇದು ಪೌಡ್ರ್ ಕೂಡ ಸಿಗುತ್ತೆ, ನಿಮಗೆ ಲೀಫ್ ಥರನೂ ಸಿಗುತ್ತೆ. ಇದು ನಾನು ಫ್ರೆಶ್ ಆಗಿರೋದೇ ಆನ್ಲೈನಲ್ಲಿ ಬುಕ್ ಮಾಡಿ, ರೋಸ್ ಮೇರಿ ಅಂತ ಸಿಗುತ್ತೆ ನಿಮಗೆ. ಇದು ಪ್ಯಾಕೆಟಲ್ಲಿ 16 ರೂಪಾಯಿ ಇದು ಪ್ಯಾಕೆಟ್ ಬಂದು. ಇದನ್ನು ಏನು ಮಾಡಬೇಕಪ್ಪ ಅಂತಂದರೆ, ಇವಾಗ ನಾವು ಕಟ್ ಮಾಡಿ, ಇದು 16 ರೂಪಾಯಿ ಅಂದರೆ ಇದ್ರ ಮೇಲೆ ಕೊಟ್ಟಿರ್ತಾರೆ ನಿಮಗೆ 20 ಗ್ರಾಮ್ ಇದೆ ಅಷ್ಟೇ. ಇದನ್ನ ಏನು ಮಾಡಬೇಕಂದ್ರೆ, ಒಂದು ಕಾಲ್ ಲೀಟ್ರದ್ದು ನೀರು 2 ಗ್ಲಾಸ್ ಹಾಕಿ, ಮಿನಿಮಮ್ ಅಂದರೆ ಒಂದು 400 ml ವಾಟರ್ ಹಾಕಿ ಚೆನ್ನಾಗಿ ಇದು ಕುದಿಯೋಕೆ ಇಟ್ಬಿಡ್ಬೇಕು. ಕುದಿಯೋಕ್ಕಿಟ್ಟು 1 ಗ್ಲಾಸ್ ನೀರು 2 ಗ್ಲಾಸ್ ಹಾಕಿರ್ತೀವಿ, ಅದರಲ್ಲಿ 1 ಗ್ಲಾಸ್ ಹಾಕಬೇಕು. ಕುದ್ದು ಅವಾಗ ಅದರದ್ದು ಫ್ಲೇವರ್ ಎಲ್ಲ ಚೆನ್ನಾಗಿ ನೀರಲ್ಲಿ ಹಿಡ್ಕೊಂಡಿರುತ್ತೆ. ಅದನ್ನು ನಾವು ಕೂದಲಿಗೆ ಹಾಕೊಂಡ್ರೆ ಕೂದಲು ಉದುರೋಗಿರೋದೆಲ್ಲ ನೀಟಾಗಿ ಬಂದ್ಬಿಡುತ್ತೆ, ಅಷ್ಟೇ ಚೆನ್ನಾಗಿ ಹೆಲ್ತಿಯಾಗಿರುತ್ತೆ. ಇವಾಗ ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ನಾನು ಒಂದು ಸ್ಟೀಲ್ದು ಬಟ್ಲಿಟ್ಕೊಂಡಿದ್ದೀನಿ. ಇದರಲ್ಲಿ ನೋಡಿ ಅರ್ಧ ತೊಗೊಳ್ತೀನಿ ಅಷ್ಟೇ. ನಾನು ಇನ್ನು ಅರ್ಧನ ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರು ಒಣಗಿದ್ರೂ ಇದ್ರ ಫ್ರಿಜ್ಜಲ್ಲೇ ಪರವಾಗಿಲ್ಲ. ಇದನ್ನ ಯಾಕಂದರೆ ಕುದಿಸೋದಲ್ವಾ ನೋಡಿ. ಇವಾಗ ಅರ್ಧ ಹಾಕ್ಕೊಳ್ತೀನಿ. ಅರ್ಧ ಹಾಕ್ಕೊಂಡು ಇದನ್ನ ಅರ್ಧ ಹಾಗೆ ನೀಟಾಗಿ ಇನ್ನೊಂದು ಕವರ್ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ನೋಡಿ. ಇವಾಗ 200 ml ವಾಟ್ರು, ಇದನ್ನು 2 ಗ್ಲಾಸ್ ಹಾಕ್ಕೊಳ್ತೀನಿ ನೋಡಿ. 2 ಗ್ಲಾಸ್ ಹಾಕೊಂಡಿದ್ದೀನಿ. ಆಮೇಲೆ ಇದ್ರದ್ದು ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿದೆ. ಇವಾಗ ಇದನ್ನ ಕುದಿಯೋಕೆ ಇಕ್ಕೋಣ ನೋಡಿ. 2 ಗ್ಲಾಸ್ ಹಾಕಿದ್ದೀನಿ. ಕುದ್ದು ಇದು 1 ಗ್ಲಾಸ್ ಆಗಬೇಕು. ಅಲ್ಲಿವರೆಗೂ ಇದ್ರೆ 5 ರಿಂದ 10 ನಿಮಿಷ ಆಗುತ್ತೆ. ಕುದಿಯೋಕೆ ಇಟ್ಕೊಳ್ಳೋಣ. ಈಗ ನೋಡಿ, ಕುದಿಯೋಕೆ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಸ್ವಲ್ಪ ಪ್ಲೇಟು ಅಂದರೆ ಪೂರ್ತಿ ಮುಚ್ಚೋದು ಬೇಡ, ಸ್ವಲ್ಪ ಕ್ಲೋಸ್ ಮಾಡ್ಕೊಂಡ್ರೆ ನೀಟಾಗಿ ಬೇಯುತ್ತೆ. ಇಲ್ಲಾಂದರೆ ಹಾವಿಯಾಗಿ ಹೋಗುತ್ತೆ ಎಲ್ಲ ನೋಡಿ. ಈ ಥರ ಕ್ಲೋಸ್ ಮಾಡಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ. ಇವಾಗ ಕುದ್ದು ನ್ಯಾಚುರಲ್ ಗ್ರೀನ್ ಕಲರ್ ಬಂದಿದೆ. ನಾವು ಪ್ಯಾಕೆಟು ಮತ್ತು ಪೌಡ್ರ್ ತೊಗೊಳ್ತೀವಿ ನೋಡಿ, ಅದು ಸ್ವಲ್ಪ ಕಲರ್ ಬರುತ್ತೆ, ಅದು ನಮಗೆ ಗೊತ್ತಿಲ್ಲ. ಅದರಿಂದ ನಾನು ಏನು ಮಾಡಿದೆ, ನ್ಯಾಚುರಲ್ ಆಗಿ ನಾವು ಲೀವ್ಸೇ ತಂದು ಈ ಥರ ಬಾಯ್ಲ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹಾಕೊಂಡಿದ್ದೀನಿ. ಇನ್ನು ನೋಡಿ, 1 ಗ್ಲಾಸಲ್ಲಿ 2 ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಅಷ್ಟು ಮಾತ್ರ ಬಾಯ್ಲ್ ಆಗಿದೆ. ಇನ್ನೂ 1.5 ಗ್ಲಾಸ್ ಅಷ್ಟಿದೆ, ಹಾಗೆ ಕ್ಲೋಸ್ ಮಾಡಿರ್ತೀನಿ ನೋಡಿ. ಇದು ಕುದ್ದು 1 ಗ್ಲಾಸ್ ಆಗಿದೆ. ಇವಾಗ ನಿಮಗೆ ಮೆಷರ್ ಮಾಡಿ ತೋರಿಸ್ತಾ ಇದ್ದೀನಿ. ಫುಲ್ಲು ಕುದ್ದಿ ತಣ್ಣಗಾದ್ಮೇಲೆ ನೀವು ಹೇರ್ಗೆ ಹಾಕ್ಕೋಬೇಕು. ಹಾಗೆ ಬಿಸಿ ಇದ್ದಾಗ ಹಾಕೊಳಕ್ಕೆ ಹೋಗ್ಬೇಡ್ರಿ, ಬೆಚ್ಚು ಕೂಡ ಇರಬಾರ್ದು, ಪೂರ್ತಿ ತಣ್ಣಗಾಗಬೇಕು ನೋಡಿ. ಕರೆಕ್ಟಾಗಿ 1 ಗ್ಲಾಸ್ ಆಗಿದೆ. ಇವಾಗ ನೋಡಿ, ಈ ಥರ ಸ್ಪ್ರೇ ಬಾಟ್ಲು ಬರುತ್ತೆ. ನಾವು ಹೇರ್ಗೆಲ್ಲ ಹಾಕ್ಬೇಕಂದ್ರೆ ಕೂದಲಿಗೆ ಪ್ರತಿಯೊಂದು ಕೂದಲಿಗೂ ಹಾಕೋಬೇಕು. ಅದಕ್ಕೆ ಏನು ಮಾಡಬೇಕು, ಈ ಥರ ಬಾಟ್ಲೊಳಗಡೆ ಹಾಕ್ಕೊಂಡ್ರೆ ನೀಟಾಗಿ ನಾವು ಸ್ಪ್ರೇ ಮಾಡ್ಕೋಬೋದು ನೋಡಿ. ಈ ಥರ ಬಾಟ್ಲಿಗೆ ನಿಧಾನವಾಗಿ ಹಾಕೋಬೇಕು. ತುಂಬಾ ಚಿಕ್ಕದಾಗಿರೋದ್ರಿಂದ ಬಾಟ್ಲು ಚೆಲ್ಲೋದು ಇರುತ್ತೆ, ಅದಕ್ಕೆ ನೋಡಿ ಹಾಕೋಬೇಕು ಈ ಥರ ನೋಡಿ. ಪೂರ್ತಿ ಬಾಟ್ಲಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇದೇನು ಮಾಡ್ತೀನಿ ಅಂತಂದರೆ, ಇದನ್ನು ಯಾವುದಾದ್ರು ಒಂದು ಪಾಟ್ ಒಳಗಡೆ ಹಾಕ್ಬಿಟ್ರೆ ಗೊಬ್ಬರ ಥರನೂ ಆಗುತ್ತೆ, ಹೇಳೋಕ್ಕಾಗೋದಿಲ್ಲ. ಚಿಕ್ಕದಾಗಿ ಚಿಗುರ್ಲುಬೋದು ಇದು, ಅದಕ್ಕೆ ಇದನ್ನು ಪಾಟ್ಗೆ ಹಾಕ್ತೀನಿ, ವೇಸ್ಟ್ ಮಾಡೋದಿಲ್ಲ ನೋಡಿ. ಇವಾಗ ಬಾಟ್ಲಿಗೆ ಹಾಕ್ಕೊಂಡಿದ್ದೀನಿ. ಸ್ಪ್ರೇ ಮಾಡಿ ತೋರಿಸ್ತೀನಿ ನೋಡಿ, ನಿಮಗೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನೀರು ನೋಡಿ. ಇವಾಗ ತಲೆಯಲ್ಲಿ ನೀವು ನೀಟಾಗಿ ಕ್ರಾಪ್ ಥರ ತಕ್ಕೊಂಡು ಬರೀ ರೂಟ್ಸಿಗೆ ಮಾತ್ರ ಹಾಕಬೇಕು, ಕೂದಲಿಗೆಲ್ಲ ಹಾಕೊಳಕ್ಕೆ ಹೋಗ್ಬೇಡ್ರಿ, ಹಾಕೊಂಡ್ರೆ ವೇಸ್ಟ್ ಆಗುತ್ತೆ ನೋಡಿ. ಈ ಥರ ಭಾಗ ಮಾಡಿಕೊಂಡು ನೀವು ನೀಟಾಗಿ ಸ್ಪ್ರೇ ಮಾಡಿ ಕೈಯಲ್ಲೇ ಅದನ್ನ ಹಿಂಗೆ ಇದು ಮಾಡ್ಕೋಬೇಕು. ನೀವು ಮಸಾಜ್ ಥರ ಮಾಡಿಕೊಂಡು ಭಾಗವಾಗಿ ನಿಧಾನವಾಗಿ ಹಾಕ್ಕೊಂಬರ್ಬೇಕು. ಆಮೇಲೆ ಸ್ವಲ್ಪ ಇದರಲ್ಲಿ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗಿ ಮತ್ತು ನಮಗೆ ಕೂದಲು ಬೆಳವಣಿಗೆ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು. ನಿಮಗೆ ವಾರದಲ್ಲಿ 3 ಸತಿ ಹಾಕ್ಕೊಂಡ್ರೂ ಪರವಾಗಿಲ್ಲ, 2 ಸತಿ ಹಾಕ್ಕೊಂಡ್ರೂ ಪರವಾಗಿಲ್ಲ. ಇಲ್ಲ ಅಟ್ಲೀಸ್ಟ್ ನಿಮ್ಗೆ ಟೈಮೇ ಇಲ್ಲ ಮಾಡ್ಕೊಳ್ಳೋದಕ್ಕೆ, ಆಫೀಸ್ಗೆ ಹೋಗ್ತೀವಿ, ಸ್ಕೂಲ್ಗೆ ಹೋಗ್ತೀವಿ ಅಂತ ಹೇಳೋರು, ವಾರದಲ್ಲಿ 1 ಸತಿ ಭಾನುವಾರದೊತ್ತು ನಿಮಗೆ ರಜೆ ಇರುತ್ತಲ್ಲ, ಅವತ್ತು ನೀವು ಈ ಥರ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಬಿಟ್ರೆ ನಿಮ್ಗೆ ಅದೇ ಒಬ್ಬರೇ ಇದ್ದರೆ 4-5 ಸತಿ ನಿಮಗೆ ಯೂಸ್ಫುಲ್ ಆಗುತ್ತೆ ನೋಡಿ. ಹಾಕೊಂಡ್ಮೇಲೆ ನೀಟಾಗಿ ಇದನ್ನು ಸಿಕ್ಕೆಲ್ಲ ಬಿಡಿಸಿ ಒಂದು ಲೂಸಾಗೆ ಟೈಟಾಗಿ ಜಡೆ ಹಾಕೊಂಡ್ಬಿಡ್ಬೇಕು. ಆಮೇಲೆ 1 ರಿಂದ 2 ಅವರ್ ಬಿಟ್ಬಿಟ್ಟು ನೀಟಾಗಿ ಸ್ನಾನ ಮಾಡಿಬಿಟ್ರೆ ಶಾಂಪೂ ಹಾಕಿ ತುಂಬಾ ಸಿಲ್ಕಿ ಆಗಿರುತ್ತೆ ನೋಡಿ. ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.